ನಿಮ್ಮ ಮೊದಲನೆಯ ಪ್ರಶ್ನೆ, ಒಂದು ಕೂಡ ನದಿಗಳು ಇಲ್ಲದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮೆಕ್ಸಿಕೋ, ಬಿ ಭಾರತ, ಸಿ ಜಪಾನ್, ಡಿ ವ್ಯಾಟಿಕನ್ ಸಿಟಿ. ನಿಮ್ಮ ಸರಿಯಾದ ಉತ್ತರ ಡಿ ವ್ಯಾಟಿಕನ್ ಸಿಟಿ. ನಿಮ್ಮ ಎರಡನೆಯ ಪ್ರಶ್ನೆ, ರೂಬಲ್ ಯಾವ ದೇಶದ ಕರೆನ್ಸಿ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ನೇಪಾಳ, ಬಿ ರಷ್ಯಾ, ಸಿ ಭಾರತ, ಡಿ ಅಮೇರಿಕ. ನಿಮ್ಮ ಸರಿಯಾದ ಉತ್ತರ ಬಿ ರಷ್ಯಾ. ನಿಮ್ಮ ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ಅಸ್ಸಾಂ, ಸಿ ಕರ್ನಾಟಕ, ಡಿ ಅರುಣಾಚಲ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಡಿ ಅರುಣಾಚಲ ಪ್ರದೇಶ. ನಿಮ್ಮ ನಾಲ್ಕನೇ ಪ್ರಶ್ನೆ, ಪುಷ್ಕರ್ ಸರೋವರ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹರಿಯಾಣ, ಬಿ ಗುಜರಾತ್, ಸಿ ಸಿಕ್ಕಿಂ, ಡಿ ರಾಜಸ್ಥಾನ. ನಿಮ್ಮ ಸರಿಯಾದ ಉತ್ತರ ಡಿ ರಾಜಸ್ಥಾನ. ನಿಮ್ಮ ಐದನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ಭಾರತ, ಸಿ ಅಮೇರಿಕ, ಡಿ ಆಸ್ಟ್ರೇಲಿಯಾ. ನಿಮ್ಮ ಸರಿಯಾದ ಉತ್ತರ ಎ ಚೀನಾ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದ ಒಟ್ಟು ಸಾಕ್ಷರತೆ ಎಷ್ಟು? ನಿಮ್ಮ ಆಪ್ಷನ್ಸ್ಗಳು: ಎ 60%, ಬಿ 70%, ಸಿ 75%, ಡಿ 80%. ನಿಮ್ಮ ಸರಿಯಾದ ಉತ್ತರ ಸಿ 75%. ನಿಮ್ಮ ಏಳನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಐಟಿ ನಗರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮುಂಬೈ, ಬಿ ಕಲ್ಕತ್ತಾ, ಸಿ ಪುಣೆ, ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಡಿ ಬೆಂಗಳೂರು. ನಿಮ್ಮ ಎಂಟನೇ ಪ್ರಶ್ನೆ, ರಬ್ಬರ್ ಯಾವುದರಿಂದ ಉತ್ಪತ್ತಿಯಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭೂಮಿ, ಬಿ ನದಿ, ಸಿ ಮರ, ಡಿ ಮಣ್ಣು. ನಿಮ್ಮ ಸರಿಯಾದ ಉತ್ತರ ಸಿ ಮರ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮೈಸೂರು, ಬಿ ಬೆಂಗಳೂರು, ಸಿ ಹಂಪಿ, ಡಿ ಧಾರವಾಡ. ನಿಮ್ಮ ಸರಿಯಾದ ಉತ್ತರ ಎ ಮೈಸೂರು. ನಿಮ್ಮ 10ನೇ ಪ್ರಶ್ನೆ, ಭಾರತದಲ್ಲಿ ಮುಖ್ಯಮಂತ್ರಿಯಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ 21 ವರ್ಷ, ಬಿ 25 ವರ್ಷ, ಸಿ 30 ವರ್ಷ, ಡಿ 35 ವರ್ಷ. ನಿಮ್ಮ ಸರಿಯಾದ ಉತ್ತರ ಬಿ 25 ವರ್ಷ. ನಿಮ್ಮ 11ನೇ ಪ್ರಶ್ನೆ, ನೇಗಿಲನ್ನು ಕಂಡುಹಿಡಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಚೀನಾ, ಸಿ ಈಜಿಪ್ಟ್, ಡಿ ಮೆಸೊಪೊಟೇಮಿಯಾ. ನಿಮ್ಮ ಸರಿಯಾದ ಉತ್ತರ ಡಿ ಮೆಸೊಪೊಟೇಮಿಯಾ. ನಿಮ್ಮ 12ನೇ ಪ್ರಶ್ನೆ, ಕ್ರಿಕೆಟ್ನ ಪಿತಾಮಹ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ಇಂಗ್ಲೆಂಡ್, ಡಿ ವೆಸ್ಟ್ ಇಂಡೀಸ್. ನಿಮ್ಮ ಸರಿಯಾದ ಉತ್ತರ ಸಿ ಇಂಗ್ಲೆಂಡ್. ನಿಮ್ಮ 13ನೇ ಪ್ರಶ್ನೆ, ಭಾರತದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗಿರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮುಖ್ಯಮಂತ್ರಿ, ಬಿ ಪ್ರಧಾನಮಂತ್ರಿ, ಸಿ ರಾಷ್ಟ್ರಪತಿ, ಡಿ ಉಪರಾಷ್ಟ್ರಪತಿ.
ನಿಮ್ಮ ಸರಿಯಾದ ಉತ್ತರ ಸಿ ರಾಷ್ಟ್ರಪತಿ. ನಿಮ್ಮ 14ನೇ ಪ್ರಶ್ನೆ, ಕರ್ನಾಟಕದ ಜನಸಂಖ್ಯೆಯಲ್ಲಿ ಚಿಕ್ಕ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಉಡುಪಿ, ಬಿ ಮಡಿಕೇರಿ, ಸಿ ಕೊಡಗು, ಡಿ ಬೆಂಗಳೂರು ನಗರ. ನಿಮ್ಮ ಸರಿಯಾದ ಉತ್ತರ ಸಿ ಕೊಡಗು. ನಿಮ್ಮ 15ನೇ ಪ್ರಶ್ನೆ, ಯಾವ ರಾಜ್ಯವನ್ನು ಹುಲಿಗಳ ರಾಜ್ಯ ಎಂದು ಘೋಷಿಸಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಸಿಕ್ಕಿಂ, ಬಿ ತ್ರಿಪುರ, ಸಿ ಹರಿಯಾಣ, ಡಿ ಮಧ್ಯಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಡಿ ಮಧ್ಯಪ್ರದೇಶ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 16ನೇ ಪ್ರಶ್ನೆ, ಕಣ್ಣುಗಳಿಲ್ಲದ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆಮೆ, ಬಿ ಬೆಕ್ಕು, ಸಿ ಎರೆಹುಳು, ಡಿ ಜೇನುನೊಣ. ನಿಮ್ಮ ಸರಿಯಾದ ಉತ್ತರ ಸಿ ಎರೆಹುಳು. ನಿಮ್ಮ 17ನೇ ಪ್ರಶ್ನೆ, ಅಮೆರಿಕಾದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಬ್ರಹಾಂ ಲಿಂಕನ್, ಬಿ ಜಾರ್ಜ್ ವಾಷಿಂಗ್ಟನ್, ಸಿ ಜಾನ್ ಅಡಮ್ಸ್, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಜಾರ್ಜ್ ವಾಷಿಂಗ್ಟನ್. ನಿಮ್ಮ 18ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ತರಕಾರಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಬದನೆಕಾಯಿ, ಬಿ ಆಲೂಗಡ್ಡೆ, ಸಿ ಕುಂಬಳಕಾಯಿ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಕುಂಬಳಕಾಯಿ. ನಿಮ್ಮ 19ನೇ ಪ್ರಶ್ನೆ, ಮೊದಲನೆಯ ಮಹಾಯುದ್ಧ ಪ್ರಾರಂಭವಾದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ 1500ರಲ್ಲಿ, ಬಿ 1914ರಲ್ಲಿ, ಸಿ 1855ರಲ್ಲಿ, ಡಿ 1300ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಬಿ 1914ರಲ್ಲಿ. ನಿಮ್ಮ 20ನೇ ಪ್ರಶ್ನೆ, ಕರ್ನಾಟಕದ ಸಕ್ಕರೆಯ ಜಿಲ್ಲೆ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಬೆಳಗಾವಿ, ಬಿ ಮಂಡ್ಯ, ಸಿ ಬಾಗಲಕೋಟೆ, ಡಿ ವಿಜಯಪುರ. ನಿಮ್ಮ ಸರಿಯಾದ ಉತ್ತರ ಬಿ ಮಂಡ್ಯ. ನಿಮ್ಮ 21ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ಚಿಕ್ಕ ಮೂಳೆ ಯಾವ ಅಂಗದಲ್ಲಿ ಇರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೈಯಲ್ಲಿ, ಬಿ ಕಿವಿಯಲ್ಲಿ, ಸಿ ಕಾಲಿನಲ್ಲಿ, ಡಿ ಹೃದಯದಲ್ಲಿ. ನಿಮ್ಮ ಸರಿಯಾದ ಉತ್ತರ ಬಿ ಕಿವಿಯಲ್ಲಿ. ನಿಮ್ಮ 22ನೇ ಪ್ರಶ್ನೆ, ಟಿವಿಯನ್ನು ಕಂಡುಹಿಡಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಅಮೆರಿಕ, ಬಿ ಇಂಗ್ಲೆಂಡ್, ಸಿ ಜರ್ಮನಿ, ಡಿ ಜಪಾನ್. ನಿಮ್ಮ ಸರಿಯಾದ ಉತ್ತರ ಬಿ ಇಂಗ್ಲೆಂಡ್. ನಿಮ್ಮ 23ನೇ ಪ್ರಶ್ನೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಕಾರು ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ಅಮೆರಿಕ, ಸಿ ಜಪಾನ್, ಡಿ ಜರ್ಮನಿ. ನಿಮ್ಮ ಸರಿಯಾದ ಉತ್ತರ ಎ ಚೀನಾ. ನಿಮ್ಮ 24ನೇ ಪ್ರಶ್ನೆ, ಕುರ್ಕುರೆನಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಬೆರೆಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ನಾಯಿ, ಬಿ ಹಂದಿ, ಸಿ ಮೇಕೆ, ಡಿ ಹಾವು. ನಿಮ್ಮ ಸರಿಯಾದ ಉತ್ತರ ಬಿ ಹಂದಿ. ನಿಮ್ಮ ಕೊನೆಯ ಪ್ರಶ್ನೆ, ಕರ್ನಾಟಕದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ದೋಣಿ ನದಿ, ಬಿ ಮಹಾನದಿ, ಸಿ ಚಂಚಲ ನದಿ, ಡಿ ಕಾವೇರಿ ನದಿ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ.
ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.